ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 377. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಎಕ್ಸ್ ಪಾರ್ಟ್ನರ್ಗೆ ನಿಮ್ಮ ಬಗ್ಗೆ ಏನ್ ಯೋಚನೆ ಇದೆ ಅಂತ ಚೆಕ್ ಮಾಡೋಣ. ಅಂಡ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ಈ ರೀತಿ ನೋಡೋಣ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಳ್ಬೇಡಿ. ನೋಡೋಣ ನಿಮ್ಮ ಎಕ್ಸ್ ಪಾರ್ಟ್ನರ್ ಎನರ್ಜಿ ಏನಿದೆ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಎಕ್ಸ್ ಪಾರ್ಟ್ನರ್ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ಅಂತ ತಿಳಿಸಿ. ಓಕೆ, ಇಲ್ಲಿ ನಿಮ್ ಎಕ್ಸ್ ಪಾರ್ಟ್ನರ್ ಎನರ್ಜಿ ನೋಡೋದಾದ್ರೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಈ ವ್ಯಕ್ತಿ. ಅವ್ರ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದಿಲ್ಲ. ಬಿಕಾಸ್ ಇಲ್ಲಿ ನೀವಿದ್ದಾಗ ಅವರಿಗೆ ಒಳ್ಳೆ ಗೈಡೆನ್ಸ್ ನ ಕೊಡ್ತಿದ್ರಿ ಅಂತ ಕಾಣ್ತಿದೆ. ಈಗ ಆ ವ್ಯಕ್ತಿಗೆ ರೈಟ್ ವೇ ನಲ್ಲಿ ಹೋಗೋದಾಗ್ಲಿ, ಸಜೆಷನ್ಸ್ ಕೊಡೋರು ಯಾರು ಇಲ್ಲ. ಅವ್ರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ ಲೈಫಿಗೆ ಬೇಕು ಅಂತ. ಅಂಡ್ ಇವ್ರ ಲೈಫಲ್ಲಿ ಏನೇ ಆದ್ರೂ ಈ ವ್ಯಕ್ತಿ ಬಂದು ಫಸ್ಟ್ ನಿಮ್ ಹತ್ರ ಶೇರ್ ಮಾಡ್ಕೊಳ್ತಿದ್ರು, ಕೆಲವು ಸಜೆಷನ್ಸ್ ನ ಕೇಳ್ತಿದ್ರು, ಐಡಿಯಾಸ್ ನ ಕೇಳ್ತಿದ್ರು, ನೀವ್ ಹೇಳ್ತಿದ್ರಿ. ಈವನ್ ಅವ್ರು ಕೇಳಲಿಲ್ಲ ಅಂದ್ರೂ ನೀವು ಕೆಲವು ಹಿಂಟ್ಸ್ ನ ಕೊಡ್ತಿದ್ರಿ. ಇದು ಆ ವ್ಯಕ್ತಿಗೆ ಒಂದು ಪಾಸಿಟಿವ್ ಆಗಿ ಇರ್ತಿತ್ತು ಅವ್ರ ಲೈಫಲ್ಲಿ. ಬಿಕಾಸ್ ಏನೋ ಆಗ್ತಿದೆ ಅಂತಂದಾಗ, ನಿಮ್ ಬಾಯಲ್ಲಿ ಏನೋ ಬಂದಿದೆ ಅಂತಂದಾಗ ಇದೆಲ್ಲ ಅವರಿಗೆ ಒಂದು ಪಾಸಿಟಿವ್ ಅನ್ನಿಸ್ತಿತ್ತು. ಎಲ್ಲೋ ನಾನು ಸೇವ್ ಆಗ್ತಾ ಇದ್ದೀನಿ, ಒಂದು ಸೇಫ್ ಫೀಲಿಂಗ್ ಅನ್ನಿಸ್ತಿತ್ತು ಅವ್ರಿಗೆ. ಬಟ್ ಈಗ ಅವ್ರ ಲೈಫಲ್ಲಿ ಏನಾಗಿದೆ ಅಂದ್ರೆ ತುಂಬಾನೇ ವೆಯ್ಟ್ ಮಾಡೋದು ಅಂಡ್ ಮೋಸ ಹೋಗೋದು. ಕೆಲವು ಕಡೆ ಈ ವ್ಯಕ್ತಿಗೆ ಅವಮಾನಗಳು ಅನ್ನೋದು ಜಾಸ್ತಿ ಆಗಿದೆ ಅನ್ಸುತ್ತೆ. ಈ ವ್ಯಕ್ತಿಗೆ ನಾನು ಎಲ್ಲೋ ತಪ್ಪು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ, ಯಾರು ರೈಟ್ ಮಾಡೋರಿಲ್ಲ ಈಗ ಅನ್ನೋ ಒಂದು ಫೀಲ್ ತುಂಬಾ ಸ್ಟ್ರಾಂಗ್ ಆಗಿದೆ. ಸೊ ಓನ್ಲಿ ವ್ಯಕ್ತಿ ಇಲ್ಲಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇವ್ರ ಲೈಫಿಗೆ. ಇವ್ರದೇ ತಪ್ಪು ನಿಮ್ಮನ್ನ ಬಿಟ್ಟೋಗಿದ್ದು. ಈಗ ಹೇಗನ್ಸಿದೆ ಈ ವ್ಯಕ್ತಿಗೆ ಅಂತಂದ್ರೆ, ನೀವು ಮತ್ತೆ ಈ ವ್ಯಕ್ತಿ ಲೈಫ್ ಬಂದ್ಬಿಟ್ರೆ ಅಥವಾ ರೀಕನೆಕ್ಷನ್ ಏನಾದ್ರು ಆದ್ರೆ ಮತ್ತೆ ಬಿಟ್ಟು ಹೋಗ್ಲೇಬಾರ್ದು. ಏನೇ ಆದ್ರೂ ಮದ್ವೆ ಕಮಿಟ್ಮೆಂಟ್, ಇನ್ ಯಾವ್ದಾದ್ರು ಬೇರೆ ರೀತಿಲಿ ಒಂದು ಕಮಿಟ್ಮೆಂಟ್ ಕೊಟ್ಟು ನಿಮ್ಮನ್ನ ಸ್ಟಕ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಎನರ್ಜಿನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಬಿಕಾಸ್ ಟೋಟಲಿ ಅವ್ರ ಲೈಫ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ನ ನೋಡ್ತಾ ಇದ್ದಾರೆ ಈ ವ್ಯಕ್ತಿ. ಅವರಿಗೂ ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡ್ ಸಾಕಾಗಿದೆ. ಒಂದು ಪ್ರತಿ ವಿಚಾರದಲ್ಲೂ ಈ ವ್ಯಕ್ತಿನೂ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದನ್ನ ನೋಡ್ತಾ ಇದ್ದಾರೆ. ಏನೋ ಒಂದು ಪ್ರೋಗ್ರೆಸ್ ನ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಈ ವ್ಯಕ್ತಿ ಇಲ್ಲಿ ಅವ್ರಾಗ ಅವರೇ ಸೈಲೆಂಟ್ ಆಗುತ್ತಾ ಇದ್ದಾರೆ. ಇದು ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದೆ ತುಂಬಾ. ಓಕೆ, ಅಂಡ್ ಈಗ ಈ ವ್ಯಕ್ತಿ ನೀವು ಬಂದ್ರೆ ಅವರು ಅಪ್ರೋಚ್ ಮಾಡೋದಕ್ಕೂ ರೆಡಿ ಇದ್ದಾರೆ. ಬಟ್ ಏನಂದ್ರೆ ನಿಮ್ಮ ಡಾಮಿನೇಟಿಂಗ್ ನ ತಡ್ಕೊಳ್ಬೇಕು. ಅಂಡ್ ಜೊತೆನಲ್ಲಿ ಏನು ಅಂದ್ರೆ, ನೀವ್ ಏನ್ ಕ್ವಶನ್ಸ್ ನ ಮಾಡ್ತೀರಾ ಇವ್ರನ್ನ, ಇದು ಕೆಲವು ಅಪ್ಸೆಟ್ ಆಗಿದೆ. ಅಥವಾ ಇವ್ರು ಅಪ್ರೋಚ್ ಮಾಡಿದ್ರೆ ನೀವು ಒಪ್ಕೊಳ್ತಿರೋ ಇಲ್ವೋ, ಈ ರೀತಿ ಥಿಂಕಿಂಗ್ ಪ್ರಾಸೆಸ್ ನಲ್ಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಈ ವ್ಯಕ್ತಿ ಅನ್ನೋದು ಕಾಣ್ತಾ ಇದೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ನ ಮಾಡ್ಕೊಡಿ ಕಾರ್ಡ್ಸ್.
ಅವ್ರಿಗೆ ಭಯ ಇದೆ ನಿಮ್ಗೆ ಅಪ್ರೋಚ್ ಮಾಡಿದ್ಮೇಲೆ ನೀವೆಲ್ಲಿ ಅವ್ರನ್ನ ಒಪ್ಕೊಳ್ಳೋದಿಲ್ಲ, ಬೇಡ ಅಂತ ಹೇಳ್ತೀರಾ. ಅವ್ರಿಗೊಂದು ಕನ್ಫರ್ಮೇಶನ್ ಇದೆ ನೀವು ಬೇಡ ಅಂತ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಬಿಕಾಸ್ ಈ ವ್ಯಕ್ತಿ ತುಂಬಾನೇ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನ ಈ ರೀತಿ ಮಾಡಿ ಹೋಗಿದ್ರು. ಸೊ ಈಗ ಅಪ್ರೋಚ್ ಮಾಡೋದಕ್ಕೆ ರೆಡಿ ಇದ್ದಾರೆ, ಬಟ್ ನೀವ್ ರೆಡಿ ಇಲ್ಲ ಅನ್ನೋದನ್ನು ಕಾಣ್ತಾ ಇದೆ ಇಲ್ಲಿ. ತುಂಬಾ ಜನ ನೀವು ನಿಮ್ ಲೈಫಲ್ಲಿ ಮೂವ್ ಆನ್ ಆಗಿರ್ಬೋದು ಆಲ್ರೆಡಿ, ಬಟ್ ಈ ಎಕ್ಸ್ ಪಾರ್ಟ್ನರ್ ಬಗ್ಗೆ ತಿಳ್ಕೊಳ್ಳೋದಕ್ ನೋಡ್ಬೋದು ವಿಡಿಯೋಸ್ ಬಿಟ್ರೆ. ಇವ್ರನ್ನ ಒಪ್ಕೊಳ್ಬೇಕು, ಇವ್ರ ಜೊತೆ ಲೈಫ್ ನ ಲೀಡ್ ಮಾಡ್ಬೇಕು, ಮತ್ತೆ ಅದೇ ಸ್ಟೇಜ್ಗೆ ಹೋಗ್ಬೇಕು ಅನ್ನೋದಿಲ್ಲ. ನೀವು ತುಂಬಾನೇ ಪಾಠ ಕಲಿತು ತುಂಬಾ ಜನ ಇಲ್ಲಿ ಮೂವ್ ಆನ್ ಆಗಿದ್ದೀರಾ ನಿಮ್ ಲೈಫ್ ಅಲ್ಲಿ. ಕೆಲವ್ರಿಗೆ ಮದ್ವೆ ಆಗಿರ್ಬೋದು, ಫ್ಯಾಮಿಲಿ ಇರ್ಬೋದು. ಈಗ ನಿಮ್ದೇ ಆದಂತ ಒಂದು ಫ್ಯಾಮಿಲಿ, ಒಂದು ಬೌಂಡ್ರೀಸ್ ಅನ್ನೋದನ್ನ ನೀವು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಈಗ. ಅಂಡ್ ಈ ವ್ಯಕ್ತಿಗೆ ಕೆಲವ್ರಿಗೆ ಗೊತ್ತಿದ್ರು ನಿಮ್ಮನ್ನ ಮಾತಾಡ್ಸ್ಬೇಕು ಅನ್ನೋ ಇಂಟ್ರೆಸ್ಟ್ ತುಂಬಾನೇ ಇದೆ, ಹೇಗಿದೆ ಏನು ಲೈಫ್ ಅನ್ನೋದು. ಬಟ್ ಸಿನ್ಸ್ ಅವರೇ ಅವಮಾನಗಳನ್ನ ಮಾಡ್ಕೊಳ್ಳೋದು. ನಾನು ಹೋದ್ರೆ ಎಲ್ಲಿ ಇವರು, ನೀವು ಹೀಯಾಳ್ಸಿ ಮಾತಾಡೋದಾಗ್ಲಿ, ನಿಮಗೆ ಅನ್ಸಿದೆ ಈ ವ್ಯಕ್ತಿ ನೆಕ್ಸ್ಟ್ ಬಂದ್ರೆ ನಾನು ಈ ರೀತಿ ಕ್ವಶನ್ಸ್ ನ ಕೇಳ್ಬೇಕು. ಕೆಲವು ಪ್ರಿಪೇರ್ ನಿಮ್ಮಲ್ಲಿ ಇರ್ಬೋದು ಕ್ವಶನ್ಸ್ ಬಗ್ಗೆ. ಓಕೆನಾ, ಅವ್ರ ತಪ್ಪು ಈಗ ಅರಿವಾಗಿದೆ, ಬಟ್ ತುಂಬಾ ಜನ ಇಲ್ಲಿ ಮೂವ್ ಆನ್ ಆಗಿದ್ದೀರಾ. ಸೊ ಹಾಗಾಗಿ ಇಲ್ಲಿ ನೀವು ಜಸ್ಟಿಸ್ ನ ಮಾಡೋದಕ್ಕೂ ರೆಡಿ ಇಲ್ಲ, ನೀವು ವೆಯ್ಟ್ ಮಾಡೋದಕ್ಕೂ ರೆಡಿ ಇಲ್ಲ. ಇನ್ ಕೆಲವರು ತುಂಬಾ ಸ್ಟ್ರಾಂಗ್ ಆಗಿ ಅವ್ರ ಫ್ಯಾಮಿಲಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನ ಬಿಟ್ಟು ಹೋದ್ರು. ನಿಮಗೆ ಅನ್ನಿಸ್ತಿದ್ದಾಗ ಈ ವ್ಯಕ್ತಿ ಎಲ್ಲೋ ಫುಲ್ ಸ್ಟೆಪ್ ತಗೊಳ್ತಾ ಇದಾರೆ, ತಪ್ಪು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದಾರೆ. ಬಿಕಾಸ್ ನೀವ್ ಇದ್ದಾಗ ನಿಮ್ಮಿಂದ ಬೆನಿಫಿಟ್ಸೇ ಜಾಸ್ತಿ ಇತ್ತು ಈ ವ್ಯಕ್ತಿಗೆ. ಬೇಕು ಅನ್ನೋ ರೀತಿಲೇ ಈಗ ಫ್ಯಾಮಿಲಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಆದ್ರು, ಬೇಕು ಅಂತಾನೆ ಮಾಡಿ ನಿಮ್ಮನ್ನ ಬಿಟ್ಟೋದ್ರು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಇನ್ ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ ಕಾರ್ಡ್. ನಿಮಗೂ ಅಷ್ಟೇ, ಈಗ ನೀವು ಆಲ್ರೆಡಿ ಒಂದು ಫೇಸ್ ನೋಡ್ಬಿಟ್ಟಿದ್ದೀರಾ. ಆ ವ್ಯಕ್ತಿ ಜೊತೆಲಿ ಇದ್ದಾಗ ನೀವು ಒಂದು ಫೇಸ್ ನ ನೀವು ನೋಡಿ ಈಗ ಬೇಡ ಅಂತ ನೀವು ಡಿಸೈಡ್ ಮಾಡಿ ಮೂವ್ ಆನ್ ಆಗಿರೋದು ಅನ್ನೋದು ಕಾಣ್ತಾ ಇದೆ. ಅವರಂತೂ ತುಂಬಾನೇ ಈ ಹೇಗಿದ್ದಾರೆ ಅಂತಂದ್ರೆ, ಯಾ ಇನ್ಫ್ಲೂಯೆನ್ಸ್ ನಾನಿನ್ ಆಗೋದಿಲ್ಲ, ನಂಗೆ ರೀಕನ್ಸಿಲೇಷನ್ ಬೇಕು. ಅವ್ರು ನಿಮ್ ಜೊತೆಲಿ ಇದ್ದಂತ ಕಂಫರ್ಟ್ ಝೋನ್ ನ ಬೇರೆ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಅವ್ರ ಫ್ಯಾಮಿಲಿ ಬಗ್ಗೆ ಅವರೇ ತುಂಬಾ ಸಲ ಬೈಕೊಂಡಿರೋದಿದೆ. ತುಂಬಾ ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ಬಿಟ್ರು ನನ್ನ ಲೈಫ್ ಅಲ್ಲಿ ಅನ್ನೋ ಮಟ್ಟಕ್ಕೆ. ಪ್ರಾಬಬ್ಲಿ ಗೊತ್ತಿತ್ತು ಅನ್ಸುತ್ತೆ ಅವ್ರ ಫ್ಯಾಮಿಲಿಗೆ ನಿಮ್ ಬಗ್ಗೆ. ಈಗಂತೂ ತುಂಬಾನೇ ವೆಯ್ಟ್ ಮಾಡ್ತಾ ಇದಾರೆ ನಿಮ್ಮ ಎಕ್ಸ್ ಪಾರ್ಟ್ನರ್. ಇಲ್ಲಿ ಮ್ಯಾನಿಫೆಸ್ಟ್ ಸಹ ಮಾಡ್ತಾ ಇದಾರೆ. ಕೆಲವು ಟೆಕ್ನಿಕ್ಸ್ ನ ಸಹ ಇಲ್ಲಿ ಮಾಡ್ತಿರ್ಬೋದು. ಮ್ಯಾನಿಫೆಸ್ಟ್ ಮಾಡ್ತಿರೋ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿರ್ಬೋದು. ಹೊಸ ಟೆಕ್ನಿಕ್ಸ್ ಇಂದಾನು ನೀವು ಬರ್ತೀರೇನೋ, ಅಟ್ರಾಕ್ಟ್ ಆಗ್ತೀರೇನೋ ಅನ್ನೋ ಮಟ್ಟಕ್ಕೆ ಈ ವ್ಯಕ್ತಿ ಮಾಡ್ತಿದ್ದಾರೆ. ಅವರಿಗೆ ಆದಷ್ಟು ಬೇಗ ನೀವು ಬಿಗಿನಿಂಗ್ ಮಾಡ್ಬೇಕು, ಅಪ್ರೋಚ್ ಮಾಡ್ಬೇಕು. ಸಿನ್ಸ್ ಓಕೆ ನೀವು ಮದ್ವೆ ಆಗಿದ್ರು ನಿಮ್ ಜೊತೆಲಿ ಅಟ್ಲೀಸ್ಟ್ ಒನ್ ಟೈಮ್ ಮಾತಾಡ್ಬೇಕು ಅನ್ನೋ ಮೈಂಡ್ ಸೆಟ್ ತುಂಬಾನೇ ಇದೆ ಈ ವ್ಯಕ್ತಿಗೆ. ಬಟ್ ಇಲ್ಲಿ ನೀವು ನೋ ಅಂತ ಹೇಳೋ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ನಿಮಗ್ ಬೇಡ ಈಗ ನೀವು ಕಷ್ಟಪಟ್ಟು ವೇಟಿಂಗ್ ಪೀರಿಯಡ್ ನಲ್ಲಿ ಇದ್ದು ಇವ್ರು ಬರ್ತಾರೆ ಅಂದಾಗ್ಲೇ ಬರ್ಲಿಲ್ಲ ಅಂತಂದ್ರೆ, ಈಗ ನಾನು ಮೂವ್ ಆನ್ ಆದ್ಮೇಲೆ ಅವ್ರು ಬಂದ್ರೆ ಏನ್ ಪ್ರಯೋಜನ ಅನ್ನೋ ರೀತಿಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಮಾಡ್ತೀವಿ. ಓಕೆ, ಇಲ್ಲಿ ತುಂಬಾ ಜನ ಸ್ಟಕ್ ಆಗಿದ್ರಿ, ವೇಟ್ ಮಾಡ್ತಾ ಇದ್ರಿ. ಈಗ ನಿಮ್ ಲೈಫ್ ಅಲ್ಲಿ ನೀವು ತುಂಬಾ ಜನ ಯಾವ ತರ ಮೂವ್ ಆನ್ ಆಗಿದ್ದೀರಾ ಅಂತಂದ್ರೆ, ಒಂದ್ ಸೆಲ್ಫ್ ಮೋಟಿವೇಟ್ ಅರ್ನಿಂಗ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಹೊಸದಾಗಿ ಜಾಬ್ ಏನಾದ್ರು ಸೇರ್ಕೊಂಡು
ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ನೀವು ಬಂದ್ಬಿಟ್ರಿ, ನಿಮಗ್ ನೀವೇ ಮೋಟಿವೇಟ್ ಮಾಡ್ಕೊಂಡು ನೀವೆಲ್ಲೂ ಇದನ್ನ ಡಿಸ್ಕಸ್ ಮಾಡ್ಲಿಲ್ಲ. ನಂಗೆ ಈ ರೀತಿ ಬ್ರೇಕಪ್ ಆಗಿದೆ, ಆ ವ್ಯಕ್ತಿ ಬೇಕು. ನೀವ್ ಜಾಸ್ತಿ ದಿನ ಕೊರ್ಕೊಂಡು ಕೂತಿಲ್ಲ. ನಿಮಗ್ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡ್ರಿ. ನಿಮ್ ಲೈಫಲ್ಲಿ ನೀವು ಬಿಂದಾಸ್ ಆಗಿ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ನಿಮಗ್ ಗೊತ್ತಿದೆ ಈ ಪ್ರೀತಿ ವಿಚಾರ ಯಾವತ್ತಿದ್ರು ಅವ್ರು ಬರ್ತಾರೆ, ರಿಟರ್ನ್ ಬರ್ತಾರೆ, ನೋಡೋಣ. ಆಗ ನಾನು ಅಲ್ಲಿವರೆಗೂ ನಾನು ಚೇಸ್ ಮಾಡೋದ್ ಬೇಡ, ನನ್ನ ಅರ್ನಿಂಗ್ಸ್. ನೀವೀಗ ಟೋಟಲಿ ನೀವ್ ಹ್ಯಾಪಿ ಆಗಿದ್ದೀರಾ. ನೀವು ಬೇಕು ಅಂತ ಮಾಡಿದ್ ನೋಡಿ ಇದೊಂದೇನೆ. ಇದು ನಿಮ್ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಿದೆ ನಿಮ್ಗೆ. ಓಕೆನಾ? ಅವ್ರು ನೆಕ್ಸ್ಟ್ ಅಪ್ರೋಚ್ ಮಾಡಿದ್ರು ಪ್ರಾಕ್ಟಿಕಲ್ ಆಗಿ ತಗೊಳ್ಬೇಕು. ಮತ್ತೆ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ, ಡಿಟ್ಯಾಚ್ಮೆಂಟ್ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಕಲ್ತಿದ್ದೀರಾ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಈ ರೀತಿ ಇದ್ದಾಗ ನಿಮ್ಗೆ ಯಾವ್ದು ಗೈಡೆನ್ಸ್ ಬೇಕಾಗಿರೋದು. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.